ಹೊಸ ವರ್ಷದ ಸಂಭ್ರಮದಲ್ಲಿ ಬೇಕರಿ ಮಾಲೀಕರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬೇಕರಿಗೆ ಆಹಾರ ಸುರಕ್ಷಿತ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಫ್ಎಸ್ಎಸ್ಎಐ ಅಧಿಕಾರಿ ಅಲಕಾನಂದ ಮಳಗಿ ನೇತೃತ್ವದಲ್ಲಿ ದಿಢೀರ್ ಭೇಟಿ ಕೊಡಲಾಗಿದೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ದಿಢೀರ್ ಭೇಟಿ ನೀಡಿ ಕೇಕ್ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಲಾಗಿದೆ. ಕೇಕ್ಗೆ ಅಧಿಕ ಕೆಮಿಕಲ್, ನಿಷೇಧಿತ ಬಣ್ಣಗಳ ಬಗ್ಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಕೆಲವೆಡೆ ಸುರಕ್ಷಿತವಲ್ಲದ ಬಣ್ಣಗಳ ಬಳಕೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಖಡಕ್ ಸೂಚನೆ ನೀಡಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಯಾಂಪಲ್ ವರದಿ ಬಳಿಕ ಕ್ರಮಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಅಧಿಕಾರಿಗಳು. ನೋಡಿ, ಹಿಂದೆ ಕೆಲವು ಈ ಕೆಮಿಕಲ್ ಅನ್ನ ಜಾಸ್ತಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಕೆಲವು ಕೇಕ್ಗಳನ್ನು ನಿಷೇಧ ಮಾಡಲಾಗಿತ್ತು ಮತ್ತು ಕೆಲವೊಂದಷ್ಟು ಬಣ್ಣಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ನ್ಯೂ ಇಯರ್ ಅಂದಿದ ತಕ್ಷಣ ಎಲ್ರಿಗೂ ಏನು ನೆನಪಾಗತ್ತೆ ಹೇಳಿ? ಕೇಕ್ ನೆನಪಾಗತ್ತೆ. ಬೇಕರಿಯವರಂತೂ ನಿನ್ನೆಯಿಂದ ಇವತ್ತಿನ ಸಂಜೆವರೆಗೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಕೇಕ್ಗಳು ಆರ್ಡರ್ ಬಂದಿರುತ್ತೆ. ಸೊ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಈಗ ಶಾಕ್ ನೀಡಿಬಿಟ್ಟಿದ್ದಾರೆ. ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲರ್ಸ್ಗಳೆಲ್ಲ ಏನು ಬಳಕೆ ಮಾಡ್ಕೊಳ್ತಾ ಇದ್ರು, ಯಾವ್ಯಾವ ಕೆಮಿಕಲ್ ಯೂಸ್ ಮಾಡಿದ್ರು, ಹೆವಿ ಕೆಮಿಕಲ್ಸ್ ಏನಾದರೂ ಯೂಸ್ ಮಾಡಿದ್ದಾರಾ, ನಿಷೇಧಿತ ಬಣ್ಣಗಳನ್ನು ಯೂಸ್ ಮಾಡಿದ್ದಾರಾ, ಎಲ್ಲದ್ರ ಬಗ್ಗೆ ಕೂಡ ಚೆಕ್ ಮಾಡಿದ್ದಾರೆ. ಕೆಲವೊಂದಷ್ಟು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಈಗ ಚೆಕ್ ಮಾಡೋಕ್ಕೆ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ರಿಸಲ್ಟ್ ಏನಾದರೂ ಬಂತು ಅಂತಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಖಡಕ್ಕಾಗಿ ಸೂಚಿಸಿದ್ದಾರೆ. ಇರೋದ್ರಿಂದ ಇವತ್ತು ಎಲ್ಲರೂ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡೋದು ಒಂದು ರೂಢಿ ಹಾಕ್ಕೊಂಡಿರ್ತಾರೆ. ಸೊ ಕೇಕ್ ಸ್ಟ್ಯಾಂಡರ್ಡ್ ಏನದ ನೋಡಬೇಕು, ಮತ್ತು ಕಲರಿಂಗ್ ಅದು ಏನಾದರೂ ಜಾಸ್ತಿ ಇದೆನಾ ಅಥವಾ ಫ್ರೆಶ್ ಇದಾವ ಇಲ್ಲ ನೋಡಲಿಕ್ಕೆ, ಮತ್ತು ಪ್ರಿಪ್ರೇಷನ್ ಏರಿಯಾ ಹೈಜಿನಿಂದ ಇದೆನಾ ಇಲ್ಲ ನೋಡ್ಲಿಕ್ಕಂತ ಇವತ್ತೊಂದು 5-6 ಕೇಕ್ ಸೆಂಟ್ರಿಗೆ ವಿಸಿಟ್ ಮಾಡಿದ್ದಿತ್ತು. ಇಲ್ಲಿ ನೋಡ್ದಂಗೆ ಯಾವುದೂ ಹಾರ್ಮ್ಫುಲ್ ಕಲರಿಂಗ್ ಯೂಸ್ ಮಾಡ್ತಿಲ್ಲ. ನಾನು ಪ್ರಿಪ್ರೇಷನ್ ಏರಿಯಾಕ್ಕೆ ಹೋಗಿದ್ದೆ, ಆದರೆ ಸ್ವಲ್ಪ ಪ್ರಿಪ್ರೇಷನ್ ಏರಿಯಾದೊಳಗೆ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿದ್ದಿಲ್ಲ, ಅವರಿಗೆ ತಿಳಿ ಹೇಳಿತ್ತು. ಆಮೇಲೆ ಗಿಣಿಗೇರದಲ್ಲಿ 2-3 ಬೇಕ್ರಿಯಲ್ಲಿ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ, ಕಲರಿಂಗ್ ಏಜೆಂಟ್ಸ್ ಅದು ಇತ್ತು. ಸೊ ನಾವು ಅಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಮತ್ತು ಅವರಿಗೆ ಸರಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿಕೊಟ್ಟು ಬಂದ್ವಿ. ಇರೋದ್ರಿಂದ ಇವತ್ತು ಎಲ್ಲರೂ ಕೇಕ್ ಕಟ್